ನಾವು ಬಜರಂಗ ಬಾಣ ಜಪಿಸುತ್ತೇವೆ ಎಂದು ಹೇಳುವ ಅನೇಕ ಜನರಿದ್ದಾರೆ. ಬಜರಂಗ ಬಾಣವನ್ನು ಓದಿದ ನಂತರವೂ ನಮಗೆ ದೀರ್ಘಾವಧಿಯ ಫಲಿತಾಂಶಗಳು ಮತ್ತು ಮನಸ್ಸಿನ ಶಾಂತಿ ಸಿಗುತ್ತಿಲ್ಲ ಎಂದು ಹೇಳುವ ಅನೇಕ ಜನರೂ ಇದ್ದಾರೆ. ಇದು ದೇವರ ಮಂತ್ರವಾಗಿದ್ದರೂ ಸಹ ನಮಗೆ ಏಕೆ ತೃಪ್ತಿ ನೀಡುತ್ತಿಲ್ಲ? ಏಕೆ ನಾವು ಅನೇಕ ಸಮಸ್ಯೆಗಳಿಂದ ಸುತ್ತುವರೆದಿದ್ದೇವೆ? ಬಜರಂಗ ಬಾಣವನ್ನು ಓದುವುದರಿಂದ ಅನುಕೂಲ ಅನಾನುಕೂಲಗಳನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ನಮಸ್ಕಾರ, ಧರ್ಮ ಸಂಪದ ವಾಹಿನಿಗೆ ಸ್ವಾಗತ. ಬಜರಂಗ ಬಾಣವು 3 ಪದಗಳ ಸಂಯೋಜನೆಯಾಗಿದೆ. ಅಂದರೆ ವಜ್ರ, ಅಂಗ, ಬಾಣ ಎಂದರ್ಥ. ಪದಗಳ ಅರ್ಥದಿಂದ ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಯಾಕೆಂದರೆ ಮಂತ್ರವು ಬಾಣದಷ್ಟು ವೇಗವಾಗಿ ಹೋಗುತ್ತದೆ ಮತ್ತು ಬಯಸಿದ ಗುರಿಯನ್ನು ಸಾಧಿಸುತ್ತದೆ. ಮಾರ್ಗದಿಂದ ವಿಚಲನೆಗೊಳ್ಳುವುದಿಲ್ಲ. ಬಜರಂಗ ಬಾಣವನ್ನು ಶಕ್ತಿಯುತ ಸಾತ್ವಿಕ ಮಂತ್ರವೆಂದು ಪರಿಗಣಿಸಲಾಗುತ್ತದೆ. ಆದರೆ ಇದು ತಾಂತ್ರಿಕ ಮಂತ್ರ ಎಂಬುದು ಬಹುಜನರಿಗೆ ತಿಳಿದೇ ಇಲ್ಲ. ಸಾತ್ವಿಕ ಮಂತ್ರವು ಯಾರನ್ನೂ ಹಾನಿ ಮಾಡುವುದಿಲ್ಲ, ಯಾರನ್ನು ದಾರಿ ತಪ್ಪಿಸುವ ಅಥವಾ ಯಾವುದೇ ಭ್ರಮೆಗೆ ಒಳಪಡಿಸುವುದಿಲ್ಲ. ಸಾಧಕನು ಸರಳವಾಗಿ ಮಂತ್ರವನ್ನು ಅಭ್ಯಾಸ ಮಾಡಿ ಬಿಡಬಹುದು. ತಾಂತ್ರಿಕ ಮಂತ್ರವು ಹಾನಿಯನ್ನುಂಟು ಮಾಡುತ್ತದೆ ಮತ್ತು ದಾರಿ ತಪ್ಪಿಸುತ್ತದೆ ಮತ್ತು ಭ್ರಮೆಗೆ ಒಳಪಡಿಸುತ್ತದೆ. ಸಾಧಕನು ತಾಂತ್ರಿಕ ಮಂತ್ರವನ್ನು ಅಭ್ಯಾಸ ಮಾಡಿ ಹಾಗೇ ಬಿಡುವಂತಿಲ್ಲ. ಹೆಚ್ಚಿನ ಜನರು ಮಂತ್ರವನ್ನು ಪಠಿಸುತ್ತಾರೆ, ಆದರೆ ಅವುಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಎಂದಿಗೂ ಪ್ರಯತ್ನಿಸುವುದಿಲ್ಲ ಮತ್ತು ಇದು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಏಕೆಂದರೆ ಪ್ರತಿಯೊಂದು ಮಂತ್ರವು ಕೆಲವು ನಿಯಮಗಳನ್ನು ಹೊಂದಿವೆ. ಹೀಗಾಗಿ ನಾವು ಯಾವ ಮಂತ್ರವನ್ನು ಜಪಿಸುತ್ತಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಸಾತ್ವಿಕ ಮಂತ್ರವೋ ಅಥವಾ ತಾಂತ್ರಿಕ ಮಂತ್ರವೆಂದು ಮೊದಲು ಪರಿಗಣಿಸಬೇಕು. ಬಜರಂಗ ಬಾಣವನ್ನು ಎಲ್ಲೆಂದರಲ್ಲಿ ಮತ್ತು ಎಲ್ಲರೂ ಬಳಸಬಾರದು ಎಂದು ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಯು ತೀವ್ರ ಸಂಕಷ್ಟದಲ್ಲಿದ್ದಾಗ ಮಾತ್ರ ಇದನ್ನು ಬಳಸಬೇಕು. ಇಲ್ಲದಿದ್ದರೆ ರಾಮಭಕ್ತ ಹನುಮಂತನು ಅದರ ಬಳಕೆಯಲ್ಲಿನ ತಪ್ಪು ಕ್ಷಮಿಸುವುದಿಲ್ಲ. ಸಣ್ಣ ಸಮಸ್ಯೆಗಳಿಗೆ ಇದರ ಬಳಕೆಯನ್ನು ನಿಷೇಧಿಸಲಾಗಿದೆ. ಇದು ಕೇವಲ ಪ್ರಮುಖ ಕೆಲಸಗಳಿಗೆ ಬಳಸಲ್ಪಡುತ್ತದೆ, ಆದರೆ ಇದು ಎಚ್ಚರಿಕೆಯ ಅಗತ್ಯವಿದೆ. ಪುರಾಣಗಳ ಪ್ರಕಾರ ಬಜರಂಗ ಬಾಣವು ಅತ್ಯಂತ ಹಾನಿಕಾರಕ ಮತ್ತು ಅಪಾಯಕಾರಿ ಮಂತ್ರವಾಗಿದೆ. ಹನುಮಂತನು ತನ್ನ ಸಂಪೂರ್ಣ ಜೀವನವನ್ನು ಶ್ರೀರಾಮರನ್ನು ಪೂಜಿಸಲು ಮುಡಿಪಾಗಿಟ್ಟಿದ್ದಾನೆ. ನಮಗೆಲ್ಲ ತಿಳಿದಿರುವ ಹಾಗೆ ಹನುಮಂತನಿಗೆ ಯಾವುದೇ ಕೆಲಸವನ್ನು ವಹಿಸಿದರೆ ಅವರು ಆ ಕಾರ್ಯವನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತಾರೆ. ಬಜರಂಗ ಬಾಣ್ ಮಂತ್ರದಲ್ಲಿ ಹನುಮಂತನಿಗೆ ಶ್ರೀರಾಮರ ಮೇಲೆ ಆನೆಯನ್ನು ನೀಡಲಾಗುತ್ತದೆ. ಹೀಗಾಗಿ ಹನುಮಂತನಿಗೆ ಇಷ್ಟವಿಲ್ಲದಿದ್ದರೂ ಆ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಹೀಗಾಗಿ ಬಜರಂಗ ಬಾಣವನ್ನು ಓದಿದಾಗಲೆಲ್ಲ ಹನುಮಂತನು ಹೆಚ್ಚು ಕೋಪಗೊಳ್ಳುತ್ತಾನೆ. ನೀವು ಅವರನ್ನು ಬಲವಂತವಾಗಿ ಪ್ರತಿಜ್ಞೆಯೊಂದಿಗೆ ಬಂಧಿಸಿದಂತೆ ಫಲಿತಾಂಶಗಳು ಹೊರಬರುತ್ತವೆ, ಆದರೆ ಫಲಿತಾಂಶಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ. ನಿಮ್ಮ ಕೆಲಸ ಮುಗಿದ ನಂತರ ನೀವು ಓದುವ ಸ್ಥಿತಿಯಲ್ಲಿರುವುದಿಲ್ಲ. ಅದು ಯಾವುದಾದರೂ ಕಾರಣದಿಂದ, ಕಾರ್ಯನಿರತೆಯಿಂದ ಅಥವಾ ಇನ್ಯಾವುದೋ ಸಮಸ್ಯೆಯಿಂದ ನೀವು ಅದನ್ನು ನಿಲ್ಲಿಸಿದ ದಿನದಿಂದ ನೀವು ತೊಂದರೆಗೆ ಒಳಗಾಗುತ್ತೀರಿ. ಆ ದಿನದಿಂದ ನಿಮ್ಮ ಸಮಸ್ಯೆಗಳು ನಿಮ್ಮನ್ನು ಸುತ್ತುವರಿಯುತ್ತವೆ. ಇಲ್ಲಿ ಒಂದು ಸಣ್ಣ ಉದಾಹರಣೆ ಇದೆ. ಯಾರಾದರೂ ಜೀವನದ ಕೆಟ್ಟ ಹಂತವನ್ನು ಎದುರಿಸುತ್ತಿದ್ದರೆ ಅವರು ಅಂತಹ ಮಂತ್ರಗಳನ್ನು ಪಠಿಸುವ ಮೂಲಕ ಅಥವಾ ಓದುವ ಮೂಲಕ ಅದೃಷ್ಟಕ್ಕೆ ಸವಾಲು ಹಾಕಬಾರದು ಎಂಬುದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. 1 ವರ್ಷ ಮತ್ತು ಆ ಅವಧಿಯಲ್ಲಿ ನೀವು 2 ತಿಂಗಳ ಕಾಲ ಬಜರಂಗ ಬಾಣವನ್ನು ಓದುತ್ತೀರಿ. ಆ 2 ತಿಂಗಳುಗಳು ನಿಮಗೆ ಸ್ವಲ್ಪ ಆರಾಮದಾಯಕವಾಗಿರುತ್ತದೆ, ಆದರೆ ನಿಮ್ಮ 2 ತಿಂಗಳುಗಳನ್ನು ವರ್ಷದಿಂದ ಕಡಿತಗೊಳಿಸಲಾಗುತ್ತದೆ ಎಂದು ಅರ್ಥವಲ್ಲ. ಅಂದರೆ ಮುಂದೆ ಬರುವ ವರ್ಷದಲ್ಲಿ ತೊಂದರೆಗಳ ಅವಧಿ ಹೆಚ್ಚಾಗುತ್ತದೆ. ಆ 2 ತಿಂಗಳ ಸೌಕರ್ಯವನ್ನು ಸೇರಿಸಲಾಗುತ್ತದೆ. 14 ತಿಂಗಳ ಕಾಲ ತೊಂದರೆಯ ಅವಧಿಯನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಬಜರಂಗ್ ಬಾಣವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳು. ಬಜರಂಗ್ ಬಾಣವನ್ನು ಪಠಿಸುವ ಮೂಲಕ ಒಬ್ಬ ವ್ಯಕ್ತಿಯು ಎಂದಿಗೂ ಗಂಭೀರ ಕಾಯಿಲೆಗಳಿಂದ ಬಳಲುವುದಿಲ್ಲ. ಅಲ್ಲದೆ ಅವನು ಎಲ್ಲಾ ರೀತಿಯ ರೋಗಗಳು ಮತ್ತು ಇತರ ದೋಷಗಳಿಂದ ಮುಕ್ತನಾಗುತ್ತಾನೆ. ಯಾವುದೇ ಕೆಲಸದಲ್ಲಿ ಖಂಡಿತವಾಗಿಯೂ ಯಶಸ್ಸು ಪಡೆಯುತ್ತಾನೆ. ಬಜರಂಗ್ ಬಾಣವನ್ನು ಪಠಿಸುವ ಮೂಲಕ ವ್ಯಕ್ತಿಯು ತನ್ನ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಬಹುದು ಎಂದು ನಂಬಲಾಗುತ್ತದೆ. ವ್ಯಕ್ತಿಯು ಅಜ್ಞಾತ ಭಯವನ್ನು ತೊಡೆದುಹಾಕುತ್ತಾನೆ. ಕಾಮಗಾರಿಕೆಗಳಲ್ಲಿ ಬಹಳ ದಿನಗಳಿಂದ ಬರುತ್ತಿದ್ದ ಅಡೆತಡೆಗಳು ನಿವಾರಣೆಯಾಗಿ
ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಬಜರಂಗ ಬಾನ್ ಪಠಿಸುವುದರಿಂದ ವ್ಯಕ್ತಿಯ ಮನೆಯಲ್ಲಿ ಸಂತೋಷ ಸಮೃದ್ಧಿ ತರುತ್ತದೆ. ಬಜರಂಗ ಬಾಣವನ್ನು ಪಠಿಸುವುದರಿಂದ ಆಗುವ ಅನಾನುಕೂಲಗಳು. ಬಜರಂಗ ಬಾನ್ ಕೆಲಸವನ್ನು ಪೂರ್ಣಗೊಳಿಸುತ್ತದೆ, ಆದರೆ ನಂತರ ದೊಡ್ಡ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಒಬ್ಬ ವ್ಯಕ್ತಿಯು ಗೊಂದಲಕ್ಕೊಳಗಾಗುತ್ತಾನೆ ಮತ್ತು ಪ್ರಜ್ಞಾಹೀನನಾಗುತ್ತಾನೆ. ಆ ವ್ಯಕ್ತಿಯು ಕಿರಿಕಿರಿಯನ್ನುಂಟು ಮಾಡುತ್ತಾನೆ ಮತ್ತು ಏಕಾಂಗಿಯಾಗಿರಲು ಇಷ್ಟಪಡುತ್ತಾನೆ. ಕೆಲವು ದಿನಗಳ ನಂತರ ಎಲ್ಲ ಕೆಲಸಗಳು ಹಿಂತಿರುಗುತ್ತವೆ. ವ್ಯಾಪಾರ ಅಥವಾ ಉದ್ಯೋಗ ನಷ್ಟವಾಗುತ್ತದೆ. ಆ ವ್ಯಕ್ತಿ ಮಾನಸಿಕವಾಗಿ ಅಸ್ಥಿರನಾಗುತ್ತಾನೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕಳೆದುಕೊಳ್ಳುತ್ತಾನೆ. ಬಜರಂಗ ಬಾಣವನ್ನು ಪಠಿಸುವುದರಿಂದಾಗುವ ದುಷ್ಪರಿಣಾಮಗಳನ್ನು ಈ ರೀತಿಯಾಗಿ ಕಡಿಮೆಗೊಳಿಸಬಹುದು. ಬಜರಂಗ ಬಾಣವನ್ನು ಪಠಿಸುವ ಮೊದಲು ಒಬ್ಬ ನುರಿತ ಗುರುಗಳಿಂದ ಮಂತ್ರದೀಕ್ಷೆ ಪಡೆದುಕೊಳ್ಳಬೇಕು. ಕೆಲವು ನಿಯಮಗಳನ್ನು ಪಾಲಿಸಿ ಕ್ರಮಬದ್ಧವಾಗಿ ಪಠಿಸಬೇಕು. ಕೆಲವೊಮ್ಮೆ ಪಠಿಸುವಾಗ ತಪ್ಪಾಗಿ ಪಠಿಸಿದರೆ ಪರಿಹಾರ ಈ ರೀತಿಯಾಗಿದೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ ಮತ್ತು ನಮ್ಮ ತಪ್ಪುಗಳನ್ನು ಸರಿಪಡಿಸಲು ದೇವರು ಯಾವಾಗಲೂ ಒಂದು ಅವಕಾಶವನ್ನು ನೀಡುತ್ತಾನೆ. ಆದ್ದರಿಂದ ಇದನ್ನು ಪಠಿಸುವ ಎಲ್ಲರೂ ಹನುಮಂತ ದೇವರನ್ನು ಆರಾಧಿಸಿ ಮತ್ತು ನೀವು ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸುವಂತೆ ಸೂಚಿಸಲಾಗುತ್ತದೆ. ದಿನನಿತ್ಯ ಸಿಯಾರಾಮ್ ಸಿಯಾರಾಮ್ ಎಂದು 5 ಬಾರಿ ಪಠಿಸಿದರೆ ಇದು ಯಾವುದೇ ಮಂತ್ರಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ. ಹನುಮಂತನು ರಾಮನಾಮದ ಹಿಂದೆ ಇದ್ದಾನೆ ಮತ್ತು ನೀವು ರಾಮನ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದರೆ ಹನುಮಂತನು ಯಾವುದೇ ಪ್ರಯತ್ನವಿಲ್ಲದೆ ಸಂತೋಷವಾಗಿದ್ದಾನೆ ಮತ್ತು ನೀವು ಬಯಸಿದ ವರವನ್ನು ಶಾಶ್ವತವಾಗಿ ನೀಡುತ್ತಾನೆ. ಜೈ ಶ್ರೀರಾಮ್.